ಮ್ಯಾಮ್ ಹಾಯ್ ಹೇಳಿ ಮ್ಯಾಮ್. ಇವತ್ತು ನಮ್ಮ ಪ್ರಯಾಣ ರಾಮನಗರ, ನಮ್ಮ ಮನೆಯಿಂದ ಕೆಂಗೇರಿ ರೈಲ್ವೆ ಸ್ಟೇಷನ್ ಸ್ಟಾರ್ಟ್ ಆಗಿದೆ ಜರ್ನಿ. ಸೊ ಇವತ್ತು ಜರ್ನಿ ಹೆಂಗಿರುತ್ತೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂತಿಂತು ಕೆಂಗೇರಿಯಿಂದ ಟ್ರೈನ್ ಸ್ಟಾರ್ಟ್ ಜರ್ನಿ ರಾಮನಗರ. ಹಾಯ್ ಮ್ಯಾಮ್. ಫೈನಲ್ ಆಗಿ ಅಂತಿಂತು ರಾಮನಗರ ರೀಚ್ ಆಗಿದ್ದೀವಿ. ಇಲ್ಲಿಂದ ಮತ್ತೆ ಹೊರಗಡೆ ಹೋದ್ಮೇಲೆ ಹೆಂಗಿರುತ್ತೆ ಅಲ್ಲಿಂದ ಜರ್ನಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ರಾಮನಗರ ರೀಚ್ ಆಗಿದ್ದೀವಿ. ಈಗ ಇಲ್ಲಿಂದ ನೆಕ್ಸ್ಟ್ ಯಾವ ಕೆರೆ ಮ್ಯಾಮ್? ರಾಮನಗರ ದೊಡ್ಡಿ. ರಾಮನಗರ ದೊಡ್ಡಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ, ಏನು ಥರ ಇದೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಬನ್ನಿ. ಹಾಯ್ ಫ್ರೆಂಡ್ಸ್, ನಾವು ರಾಮನಗರ ಇಟ್ಕೊಂಡು ಹೊರಗಡೆ ಬಂದು ಆಟೋ ಕೇಳಿದ್ರೆ ಅವರು 150 ಕೊಡಿ, 250 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿ ಆ ಥರ ಕೇಳ್ತಾರೆ. ಸೊ ಅವೆಲ್ಲ ಯಾಕೆ? ಇಲ್ಲಿಂದ 2.3ಗೆ ಅಷ್ಟು ಕೊಡ್ಬೇಕಂದ್ರೆ ಏನು ತುಂಬಾ ಅನ್ಯಾಯ ಅಲ್ವಾ ಇದು? ಸೊ ಅದಕ್ಕೆ ನಾವೇ ನಡ್ಕೊಂಡು ಹೋಗ್ತಾ ಇದೀವಿ. 10 ರೂಪಾಯಿ ಜಿಪ್ಸೋಟು ತಿನ್ಕೊಂಡು ಹೋಗ್ಬಿಡ್ತೀವಿ. ಯಾಕೆ ಬೇಕಿದೆಲ್ಲ? ಅದ್ರಗೋಸ್ಕರ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಸೊ ನೀವೇನಾದ್ರೂ ಬಂದ್ರೆ ಫ್ಯಾಮಿಲಿ ಎಲ್ಲ ಇದ್ರೆ ಓಕೆ, ಬಟ್ ಒಬ್ರಿಬ್ರು ಆದ್ರೆ ಆರಾಮಾಗಿ ಗೈಡ್ ನಡ್ಕೊಂಡು ಹೋಗ್ಬೋದು. ಓಕೆ ಮ್ಯಾಮ್, ಬನ್ರಿ ಇನ್ನು ಮುಂದೆ ಆದ್ಮೇಲೆ ಎಕ್ಸ್ಪ್ಲೇನ್ ಮಾಡಿ. ನಡ್ಕೊಂಡು ನಾವು ಲಾಸ್ಟಿಗೆ ರಾಮನಗರ ಮಾರ್ಕೆಟ್ಗೆ ರೀಚ್ ಆದ್ವಿ. ಅವ್ರಿಗೆ 150 ರೂಪಾಯಿ ಕೊಡ್ಬೇಕಂತ 10 ನಿಮಿಷದಲ್ಲಿ ಬಂದಿದ್ದೀವಿ. ಅದೇ ಬೈಕ್ ಆದರೆ ಒಂದು 3ರಿಂದ 4 ನಿಮಿಷ ಆರಾಮಾಗಿ 150 ರೂಪಾಯಿದಲ್ಲಿ ಆರಾಮ್ ಟಿಫಿನ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಇದು ರಾಮನಗರ ಮಾರ್ಕೆಟ್ ಫುಲ್ಲು. ರಾಮನಗರ ಮಾರ್ಕೆಟ್ ಫುಲ್ಲು ಎಲ್ಲ ಕಮ್ಮಿ ರೇಟೆ. ಏನಾದ್ರೂ ತಗೊಂಡು ಹೋಲ್ಸೇಲ್ ರೇಟ್ ಥರ ಇದೆ. ಬೆಂಗಳೂರು ಕಡೆ ರಾಮನಗರದಲ್ಲಿ ಇನ್ನೂ ಕಮ್ಮಿ ಇದೆ. ಹಳ್ಳಿ ಇದು ಹಳ್ಳಿನಾ? ಇದು ಹಳ್ಳಿ ನೋಡ್ರಿ. ಅದಕ್ಕೆ ಹೇಳೋದು ಹಳ್ಳಿನೇ ಎಷ್ಟು ಬೆಸ್ಟ್ ಅಂತ. ನೆಮ್ಮದಿ ಜೀವನ. ಟೊಮೊಟೊ 2 ರೂಪಾಯಿ ಟೊಮೊಟೊ ಕೆಜಿ. ಚೀಟಿಲಿ 30 ರೂಪಾಯಿ. ಫ್ರೆಂಡ್ಸ್, ಈ ರಾಮನಗರ ನಮಗೆ ಆಟೋಕ್ಕೆ ಬರದೇ ಇರೋದೇ ಬೆಸ್ಟ್ ಆಯ್ತು ಅನ್ಸುತ್ತೆ. ಯಾಕಂದರೆ ನೋಡಿ, ಈ ಥರ ವಾತಾವರಣ ಎಲ್ಲ ಮಿಸ್ ಆಗ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ಆಲ್ಮೋಸ್ಟ್ ಹತ್ರನೇ ಬಂದ್ಬಿಟ್ಟಿವಿ. ಮಾತಾಡ್ಕೊಂಡು ಒಂದು 10 ನಿಮಿಷನೂ ಆಗಿಲ್ಲ ಕರೆಕ್ಟಾಗಿ. ಅದಕ್ಕೆ ಅವ್ರು 150 ರೂಪಾಯಿ ಕೇಳಿದ್ರು. ಸೊ ಆಟೋ ಬೇಡ ಅಂದ್ಕೊಂಡಿದ್ದೆ, ಒಳ್ಳೇದಾಯ್ತು. ಲೊಕೇಶನ್ ಹೆಂಗಿದೆ ಅಂದರೆ, ಒಂದು ನಿಮಿಷ ನಾನು ನಿನ್ಗಡೆ ತಿರ್ಸಿ ನೋಡ್ತೀನಿ. ನೋಡಿ ಹೆಂಗೈತೆ ಗುಡ್ಡ ಎಲ್ಲ ಎಷ್ಟೆಷ್ಟು ದೊಡ್ಡದಾಗಿದೆ ನೋಡಿ. ತೆಂಗಿನ ಮರ, ಹಸು ಎಲ್ಲ ಐತೆ. ನನಗೆ ಹೆಂಗಾಗ್ತಿದೆ ಅಂದರೆ ನಮ್ಮ ಊರಲ್ಲಿರೋ ಫೀಲ್ ಆಗ್ತಾಯಿದೆ. ಇಷ್ಟು ಸಖತ್ತಾಗೈತೆ ಅಂತ ನಾನು ಫಸ್ಟ್ ಟೈಮ್ ಬಂದಿರೋದು. ಸೊ ನೀವು ನೆಕ್ಸ್ಟ್ ಟೈಮ್ ಬಂದರೆ ನಡ್ಕೊಂಡು ಹೋಗ್ರಿ, ಮಸ್ತಾಗಿ ಫೀಲ್ ಆಗ್ತದೆ. ಫೈನಲ್ ಆಗಿ ರಂಗರಾಯನ್ ದೊಡ್ಡಿಗೆ ರೀಚ್ ಆಗಿದ್ದೀವಿ. ಎಲ್ಲ ರೈಡರ್ಸ್ ಬಂದವ್ರಿ, ದೊಡ್ಡ ಬೈಕ್, ಸ್ಪೋರ್ಟ್ಸ್ ಬೈಕಲ್ಲೆಲ್ಲ ಬಂದವ್ರಿ. ಹೆಂಗಿದೆ ಅಂದರೆ ಮಸ್ತಾಗಿ ಫೀಲ್ ಆಗ್ತದೆ ನೋಡಿ. ಇದು ಎಂಟ್ರೆನ್ಸ್ ಹೋಗ್ಬೇಕಾಗಿರೋದು. ನಾವು ಫೈನಲಿ ರೀಚ್ ನಡ್ಕೊಂಡೇ ಬಂದ್ಬಿಟ್ವಿ. ಸುಮ್ಮನೆ ನಡ್ಕೊಂಡು ಬಂದೋದಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಇನ್ನೊಂದು ಏನಂದರೆ ಒಳ್ಳೆ ಇವು ನೋಡ್ದಂಗೆ ಆಯಿತು. ಹಳ್ಳಿಯಲ್ಲಿ ಬಂದಿರೋ ಫೀಲ್ ಆಯಿತು. ಅದೇ ಆಟೋಗೆ ಬಂದ್ಬಿಟ್ಟಿದ್ರೆ 5 ನಿಮಿಷ ರೀಚ್ ಆಗ್ಬಿಡ್ತೀವಿ. ಅದೆಲ್ಲ ಫೀಲ್ ಎಂಜಾಯ್ ಮಾಡೋಕೆ ಆಗ್ತಿದ್ದಿಲ್ಲ. ಸೊ ಕಳ್ಕೊಂಡಂಗೆ ಆಗ್ತಿತ್ತು. ಸೊ ನೀವು ಬರಬೇಕಾದ್ರೆ ಖಂಡಿತ ನಡ್ಕೊಂಡೇ ಬನ್ನಿರಿ. ನಿಮ್ಗೊಂದು ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ. ನನ್ನ ಮೆಮೊರೀಸ್ ತುಂಬ ಫೀಲ್ ಆಗ್ತದೆ ಇವತ್ತು. ಸಖತ್ತಂದ್ರೆ ಸಖತ್. 2 ಕಿಲೋಮೀಟ್ರ್ ನಡ್ಕೊಂಬಂದಿದ್ವಿ. ಟಿಫಿನ್ ಮಾಡಿ ವಾಕ್ ಮಾಡಿದ್ರೂ ನಮ್ಗೆ ತಿಂದಿರೋದಕ್ಕೂ ಕ್ಲೀನಾಗಿ ಬಾಡಿಗೆ ಎನರ್ಜಿ ಸಿಗುತ್ತೆ, ಗೊತ್ತಾ? ಹಾಗೆ ಪ್ಲೇಸ್ ಮಾತ್ರ ಬೆಂಕಿ. ಹೇಳ್ತಿದ್ದಾರೆ ಒಂಥರ ಕ್ರೇಜಿ ನೋಡಿ. ಆ ಥರ ಎಲ್ಲ ನಾವು ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಹೋಗ್ತೀವಲ್ಲ ನೋಡಿ. ವಾ ಮಾಮು, ಪ್ಲೇಸ್ ಮಾತ್ರ ಸೂಪರ್ ಆಗಿದಲ್ಲ ಮಾಮ. ನೀವು ನೋಡಿ, ನೀವು ಟ್ರೈ ಮಾಡಿ ನೆಕ್ಸ್ಟ್ ಟೈಮ್. ನಾವು ಈಗ ಏನು ತೊಗೊಳ ಮಾಮ್ ಇದರಲ್ಲಿ? ಯಾವ್ದು ಓಡಿಸೋಣ ಮಾಮ್? ನಾವು ಜೆಡ್ ಬೈಕೆ ತೊಗೊತೀವಿ. ಅದರಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಇದೆ ಅಂತ ನಿಮ್ಗೆ ಹೇಳ್ತೀನಿ. ಬಟ್ ನಾನು ಜಸ್ಟ್ ಕೈ ತೊಗೊಂಡಿದ್ದೀನಿ. ಅದು ನೆಕ್ಸ್ಟ್ ನಾನು ರೈಡ್ ಮಾಡ್ತೀನಿ. ಅದ್ರ ಬಂದು 5 ಮಿನಿಟ್ಸ್ ಅಂತೆ. ಜಸ್ಟ್ 400 ಒಬ್ರಿಗೆ. ಸೊ ಟ್ರೈ ಮಾಡೋಣ ಹೆಂಗಿದೆ ಅಂತ ಹೇಳ್ತೀನಿ. ಟಿಕೆಟ್ ತೊಗೊಂಡಿದ್ದೀನಿ. ನಾನು ಶುರು ಮಾಡ್ತೀನಿ ನೋಡ್ರಿ ಈಗ. ಬ್ರೋ, ನಾವು ಫಸ್ಟ್ ಟೈಮ್ ಬೋಟ್ ಓಡಿಸ್ತಾ ಇದೀವಿ ಬ್ರೋ. ಏನ್ ಬೋಟ್ ಬಾಂಬ್ ಇದು? ಅಯ್ಯೋ, ಹೋಗ್ತಾನೆ ಇಲ್ಲಲ್ಲೋ ಮಾಮು. ಲೆಟ್ಸ್ ಗೋ. ಮಾಮು, ನೀನು ಒಬ್ಬನೇ ತಳ್ಬೇಕು ಮಾಮು. ನನಗೆ ತಳ್ಳು, ನನ್ನ ಕೈಲಾಗಲ್ಲ. ಓ
ಹೋಗ್ತದೆ ಹಾ ಎಲ್ಲ ಸೀದಾ ಹೋದ್ರೆ ನಾವು ಉಲ್ಟಾ ಹೋಗ್ತಾ ಇದೀವಿ ಅದು ಅದಕ್ಕೆ ಹೇಳೋದು ಅವಾಗ ನಾವು ಈ ತರ ಆಟ ಆಡ್ಕೋಬೇಕು ಲೈಫಲ್ಲಿ. ನೋಡ್ರಿ ಹುಚ್ಚರ ಕೈಯಲ್ಲಿ ಕೋಲ್ ಕೊಟ್ಬಿಟ್ಟು ಹೋಗಂದ್ರೆ ಎಲ್ಲಿಗೆ ಹೋಗೋದು ಗೊತ್ತೇನೆ ಆಗ್ತಿಲ್ಲ, ಓಡ್ಸಕ್ಕೆ ಬರ್ತಾ ಇಲ್ಲ ನಿಮ್ಗೆ. ಮಾಮು ತಳ್ಳು ಮಮ್, ನಿನ್ ತಳ್ಳು, ನಮ್ಗೆ ಆಗಲ್ಲ, ಗೊತ್ತಿಲ್ಲ ನನಗೆ. ನೋಡಿ ನಂಗೆ ಕೋಲ್ ಕೊಟ್ಟವ್ರೆ, ಹೋಗಂದ್ರೆ ಎಲ್ಲಿಗೆ ಹೋಗೋದು? ನಾವು ಉಲ್ಟಾ ಇದ್ದೀವಿ ಎಲ್ಲ. ಎಲ್ರು ಸ್ಟ್ರೀಟ್ ಹೋದ್ರೆ ನಾವು ಉಲ್ಟಾ ಹೋಗ್ತಾ ಇದೀವಿ. ಅಯ್ಯೋ ಬಟ್ ಇವತ್ತು ಎಂಜಾಯ್ ಮಾಡಿದಷ್ಟು ಲೈಫಲ್ಲಿ ಇದೊಂದು ದೊಡ್ಡ ಮೆಮೊರೀಸ್ ಆಗಿ ಉಳ್ಕೊಂಡಿದ್ದೆ ನನಗೆ, ಯಾವತ್ತೂ ಮರೆಯಲ್ಲ. ಯಾಕಂದ್ರೆ ಅದ್ಯಾವುದೋ ಗಾಡಿ ಬರ್ತದೆ ಮಾಮ್, ಹಿಂದೆ ಹುಷಾರು ಮಾಮ್, ಹೊಡ್ಕೊಂಡು ಹೋಗ್ಬಿಟ್ಟವ್ರು ಅಲ್ಲಿ ನೋಡು. ಅದಿಷ್ಟು ಮುಂಚೆ ನಾನು ಹತ್ತಿದ್ದಪ್ಪ, ಮಸ್ತ್ ಮಜಾ ಬಂತ, ಬಿದ್ದಂಗೆ ಆಗುತ್ತೆ ಮಾಮ್. ಮುಂದಕ್ಕೆ ಹಾಂ ಈ ಕಡೆ ತಗೋ. ಇದು ಯಾವ ಸೈಡ್ ಹೋಗ್ತೈತೆ ನಮ್ಗೆ ಏನು ಗೊತ್ತು ಮಾಮ್, ಹೋಗ್ತಾ ಇದ್ವಿ ಅಷ್ಟೇ. ನಾನೇನು ಇದರಲ್ಲಿ ಏನು ಇದು ಮಾಡಿದೀವಿ ಯಾವಾಗಾದ್ರೂ? ಹೋಗ್ತಾ ಇಲ್ಲ ಬ್ರೋ ಇದು. ತಳ್ಳಿ ಹೋಗಿ ನೋಡಿ, ಮಲ್ಕೊಂಬಿಡ್ಬೋದು ಬ್ರೋ, ಆರಾಮ್ ಮಲ್ಕೊಂಬಿಡ್ತೀನಿ ನಾನು ಇಲ್ಲೇ. ಉಲ್ಟಾ ತೋಳ ಸ್ಟ್ರಿಮ್ ಮಾಮ್, ಇದ್ರ ಬದಲು ನಾವು ಸ್ಟ್ರಿಮ್ ಮಾಡ್ಕೊಂಡು ಹೋದ್ರೆ ಮುಂದೆ ಹೋಗ್ತೀಯಲ್ಲ ಮಾಮ್. ನನಗೂ ಹಾಗೆ ಹಿಂದೆ ತಗೊಂಡ್ಬಿಟ್ಟು ಅಣ್ಣ ನೀವೇ ಅಣ್ಣ ಇಲ್ಲಿ ಹಣ ಮಿಸ್ ಆಗ್ಬಿಟ್ಟು ಮನೆ ಕರ್ಕೊಂಡು ಹೋಗೋಣ. ತಾನಾಗಿ ತಾನು ಬಂದಿತ್ತಲ್ಲ, ದಾರಿ ತಪ್ಪಿ ಬಂದಿರೋದು, ಹೌದಲ್ವಾ? ಬಟ್ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಮೆಮೊರೀಸ್ ಅಂದ್ರೆ ನನ್ನ ಲೈಫಲ್ಲಿ ಇದೆ ನೋಡ್ರಿ. ಬಟ್ ಈ ಥರ ಎಲ್ಲ ಎಂಜಾಯ್ ಮಾಡ್ಬೇಕ್ರಿ. ಬನ್ರಿ, ಏನೈತೆ ಜೀವನದಲ್ಲಿ, ಊಟದ ಮೇಲೆ ಸಾಯೋದೇ ಐತೆ, ಸಾಯೋಕ್ಕೆ ಮುಂಚೆ ಈ ಥರ ಎಲ್ಲ ನೋಡ್ಕೊಂಡ್ಬಿಟ್ಟು ಹೋಗೋಣ. ಎಂಜಾಯ್ ದ ಲೈಫ್, ಖುಷಿಯಾಗಿರ್ಬೇಕು. ನಮ್ಮ ಅಪ್ಪು ಸರ್ ಹೇಳಿಲ್ವಾ, ಇರೋಷ್ಟು ದಿನ ಖುಷಿಯಾಗಿರ್ಬೇಕು ಅಷ್ಟೇ. ಅಲ್ಲೋಡು ಎಷ್ಟು ಎಂಜಾಯ್ ಮಾಡ್ತಾವ್ರೆ. ಏನಾಗುತ್ತೆ, ಒಂದೇ ಸಾರಿ ಅಲ್ಲ, ಮತ್ತೆ ಇದು ಮಾಡೋಕ್ಕಾಗುತ್ತಾ? ಬರಬೇಕು ಅವಾಗ ಎಂಜಾಯ್ ಮಾಡಬೇಕು. ಮಾಮು ಟಿಫಿನ್ ಬಾಕ್ಸ್ ಕಟ್ಕೊಂಡ್ಬಂದ್ರೆ ನಿಮ್ದೆ ಕುಂತು ಮಾಡ್ಬಿಡೋದಾಗಿತ್ತು ಸ್ವಾಮಿ. ಕೆರೆ ಮೇಲೆ ಊಟ ಮಾಡಿ ಫೀಲ್ ಆಗಿರೋದು. ಹೌದು, ಫೋನ್ ಬರ್ತದೆ ಅನ್ಸುತ್ತೆ. ಕೊಡು ಮಮ್. ಸ್ನಾನ ಮಾಡ್ತಿದ್ವಿ. ಓ ಬಾತುಕೋಳಿ ಸ್ನಾನ ಮಾಡ್ತೈತೆ. ಫುಲ್ಲು ಕಮಲ ಹೂವು ಬೆಳ್ಳಿ ಬೆಳೆದಿದೆ. ಸೌಂಡ್ ಕೇಳಿಸ್ತಾ ಇದೆ. ನಡಿ ಆ ಕಡೆ ಹೋಗೋಣ. ಎಷ್ಟು ಸೈಲೆಂಟ್ ಆಗಿದ್ರೆ ಎಷ್ಟು ಸ್ಮೂತ್ ಆಗಿದೆ ಮಮ್. ತಳ್ಳು ಮಮ್ ನೀನು, ಎಷ್ಟು ಸಖತ್ತಾಗಿದೆ ಅಂದ್ರೆ ನೋಡಿ. ಫುಲ್ ಕಮಲ ಹೂವು ಎಲ್ಲ ಕಮಲದ ಇದೈತೆ ನೋಡಿ. ನಮ್ಮನ್ನ ಕರೀತಾರೆ ಮಮ್. ಇಲ್ಲ ಬಟ್ ಹೂವು ಇಲ್ಲ ಬ್ರೋ, ಮಸ್ತ್ ಆಗಿದೆ. ಬಾಯ್ ಬ್ಯಾಟ್ರಿ ಖಾಲಿ.